ಮಾಡಿದ್ದಾರೆ. 150 ಕೋಟಿ ಕೊಡ್ತೀವಿ, ನೀವು ಸುಮ್ಮನಿರಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಅಂತ ಅದನ್ನು ಸಿದ್ದರಾಮಯ್ಯ ಅವರು ಕೂಡ ಹೇಳಿರ್ಬೋದು. ಯಾರು ಹೇಳಿದ್ದಾರೆ? ಸಿದ್ದರಾಮಯ್ಯ ಅವರು ಅದನ್ನು ಆರೋಪ ಮಾಡಿದ್ದಾರೆ ಸರ್. ಯಾರ ಮೇಲೆ? ವಿಜೇಂದ್ರ ಅವ್ರ ಮೇಲೆ. ಕಾಂಗ್ರೆಸ್ನ ಮುಖಂಡಗಳು ಎಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆಯಾಗಿದೆ ನೋಡಿ. ಈಗ ಅನ್ವರ್ ಮಾನಪಾಡಿಯವರು ಸ್ಪಷ್ಟವಾಗಿ 2012-13 ಪರಿಚಯ ಇಲ್ಲ, ಹೆಸರು ಕೇಳಿದ್ದೆ ಅಂತ ಹೇಳಿದ್ದೀನಿ. ಈಗ ವಕ್ಫ್ ಆಸ್ತಿ ಲೂಟಿ ಹೊಡೆದ್ಯಾರು, ಲಪಟಾಯಿಸಿದ್ಯಾರು? ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಸಭಾ ಸದಸ್ಯರು ಮತ್ತು ಘಟಾನುಘಟಿಗಳು ಲೂಟಿ ಹೊಡೆದವರು. ಆ ಲೂಟಿ ಹೊಡೆದವ್ರನ್ನ ರಕ್ಷಣೆ ಮಾಡೋಕ್ಕೆ ವಿಜೇಂದ್ರ ಅವ್ರ ಸೋದರ ಸಂಬಂಧಿಗಳ ಅಳಿಯನ ಮಾವನ ವಿಜೇಂದ್ರಿಗೆ ಏನು ಸಂಬಂಧ? ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರುಗಳು ಲೂಟಿ ಹೊಡೆದಿರೋದು. ಅನ್ವರ್ ಮಾನಪಾಡಿಯವರು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರೆ ಮೊನ್ನೆ ಹೇಳಿದರೆ ಇವರೆಲ್ಲ ಒಂದು ಕಡೆ ರಾಜಕಾರಣ ಮಾಡ್ತಾರೆ. ಅರೆ CBI ಕೊಡ್ರಿ, CBI ಕೊಡ್ರಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, CBI ಮೇಲೆ ಯಾಕೆ ಇಷ್ಟು ನಿಮಗೆ ಪ್ರೀತಿ? ಮೂಡ, ವಾಲ್ಮೀಕಿ ಎಲ್ಲ ಗಂಡಗಳು CBI ಕೊಟ್ಟರೆ ಆಗಲ್ಲ ಅಂತ ಅದಕ್ಕೆ SIT ಸ್ವಯಂ ಘೋಷಿತ ತನಿಖೆಗಳನ್ನು, ನಿಮ್ಮ ಅಡಿಯಲ್ಲಿ ನಡೀತಕ್ಕಂಥ ತನಿಖೆಗಳನ್ನು ಅವಕಾಶಿಸ್ತೀರಿ. ಇದಕ್ಕೆ ಯಾಕೆ CBI ಮೇಲೆ ಒಂದು ದ್ವಿಮುಖ ನೀತಿ, ವ್ಯಾಮೋಹ, ಪ್ರೀತಿ? ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಜಿ ಮುಖ್ಯಮಂತ್ರಿಗಳಂದ್ರೆ ಆ ವಕ್ಫ್ ಆಸ್ತಿ ಬಹಳಷ್ಟು ಜನ ಹೆಸರುಗಳಿವೆ. ದಿವಂಗತ ಧರ್ಮಸಿಂಗ್ ಅವರು, ನಾನು ಗೌರವ ಇದೆ ಅವ್ರ ಬಗ್ಗೆ. ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅನೇಕ ಹುದ್ದೆಗಳು ಅಲಂಕರಿಸಿದಂಥವ್ರು. ಅವರ ಏನು ಹೆಸರಿದೆ, ಅವರ ಹೆಸರು ಅದನ್ನು ಕೈ ಬಿಡಬೇಕಂತೇಳಿ ಆಸೆ ಹುಟ್ಟಿದ್ದು ದಿವಂಗತ ಧರ್ಮಸಿಂಗ್ ಅವರ ಪುತ್ರ. ಮಾಜಿ ಮುಖ್ಯಮಂತ್ರಿಗಳು ಯಾರು? ಕಾಂಗ್ರೆಸ್ನವರು. ಲೂಟಿ ಹೊಡೆದ್ಯಾರು? ಕಾಂಗ್ರೆಸ್ನವರು. ಏನು ಯಡಿಯೂರಪ್ಪನವರು ವಕ್ಫ್ ಆಸ್ತಿ ನುಂಗಿದಾರಾ? ಅಥವಾ BJP ಮುಖಂಡರ ನುಂಗಿದಾರಾ? ಅಥವಾ ವಿಜೇಂದ್ರ ಸಂಬಂಧಿಕರು ನುಂಗಿದಾರಾ? ಅವರನ್ನು ರಕ್ಷಣೆ ಮಾಡಬೇಕಂತೇಳಿ 150 ಕೋಟಿ ಆಮಿಷ ಪಟ್ಟಿದ್ದು ಅನ್ವರ್ ಮಾನಪಾಡಿಯವರು ಹೇಳಿದ್ದಾರೆ. ಯಾರ್ಯಾರ್ದು ಎಷ್ಟು ಮಾಲ್ಗಳಿದೆ, ಎಲ್ಲೆಲ್ಲಿದೆ, ಅವರ ಕಳ್ಳವ್ಯವಹಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಅನ್ವರ್ ಮಾನಪಾಡಿಯವರ ಆರೋಪ 100ಕ್ಕೆ 100 ಸರಿ ಇದೆ. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಸರ್ಕಾರ. ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಈ ಪ್ರಕರಣವನ್ನು CBIಗೆ ವಹಿಸಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. CBI ತನಿಖೆ ಮಾಡಿದರೆ ಏನು ಅಲಿಬಾಬಾ ಚಾಲಿಸ್ವರದಲ್ಲ ಕಳ್ಳರ ಕೂಟ ಅದೆಲ್ಲ ಹೊರಗಡೆ ಬರುತ್ತೆ. ವಿಜೇಂದ್ರಗೆ ಇದಕ್ಕೆ ಸಂಬಂಧ ಇಲ್ಲ. ಯಾರು ವಿಜೇಂದ್ರ ಮೇಲೆ ಆರೋಪ ಮಾಡ್ತಾರೆ ಬಹುಶಃ ಎಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ.